ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಪರಿಣಾಮ ಬೆಂಗಳೂರಿನಲ್ಲಿ ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ಟೋಟಲ್ ಎನರ್ಜೀಸ್ ಬಂಕ್ ಬಂದ್ ಆಗಿದೆ. ಮಾರ್ಚ್ 30ರಿಂದಲೇ ಜೆಸಿ ರಸ್ತೆಯ ಗ್ಯಾಸ್ ಬಂಕ್ ಬಂದ್ ಮಾಡಲಾಗಿದೆ. 10ಕ್ಕೂ ಹೆಚ್ಚು ಸಿಬ್ಬಂದಿಗೆ ಬಂಕ್ ಮಾಲೀಕರು ರಜೆ ಕೊಟ್ಟಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದೊಂದೇ ಗ್ಯಾಸ್ ಬಂಕ್ಗಳು ಈಗ ಶಟ್ ಡೌನ್ ಆಗ್ತಾ ಇರುವಂಥದ್ದು. ನಾವಿವಾಗ ಜೆಸಿ ರಸ್ತೆಯ ಟೋಟಲ್ ಎನರ್ಜೀಸ್ ಗ್ಯಾಸ್ ಬಂಕ್ನಲ್ಲಿದ್ದೀವಿ. ಇಲ್ಲಿಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅನ್ನುವಂಥದ್ದು. ಯಾಕೆಂತಂದರೆ ಕಳೆದ ಒಂದು ವಾರದಿಂದಲೂ ಕೂಡ ಖಾಲಿಯಾಗಿರುವಂಥದ್ದು. ಯಾಕೆಂತಂದರೆ ನಗರದ ಬಹುತೇಕ ಖಾಸಗಿ ಬಂಕ್ಗಳು ಒಂದೊಂದೇ ಆಗಿ 70% 80% ಖಾಸಗಿ ಬಂಕ್ಗಳು ಶಟ್ ಡೌನ್ ಆಗಿದೆ. ಹೀಗಾಗಿ ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಬಂಕ್ಗಳಲ್ಲಿ ಏನು ಸಿಬ್ಬಂದಿಗಳಿದ್ರು ಆ ಸಿಬ್ಬಂದಿಗಳಿಗೆ ಈಗ ರಜೆಯನ್ನು ಕೊಟ್ಟು ಕಳಿಸಿರುವಂಥದ್ದು. ಈ ಒಂದು ಜೆಸಿ ರಸ್ತೆಯಲ್ಲಿರುವಂಥ ಟೋಟಲ್ ಎನರ್ಜೀಸ್ ಗ್ಯಾಸ್ ಬಂಕ್ನಲ್ಲಿ ಯಾವಾಗಲೂ ಸದಾ ಗಿಜಿಗುಡ್ತಾ ಇತ್ತು. ಸಾಕಷ್ಟು ಆಟೋಗಳು ಬರ್ತಾ ಇದ್ವು. ಸಾವಿರಾರು ಸಂಖ್ಯೆಯಲ್ಲಿ ಆಟೋಗಳು ಬಂದು ಗ್ಯಾಸನ್ನು ಫಿಲ್ ಮಾಡಿಸ್ಕೊಂಡು ಹೋಗ್ತಾ ಇದ್ರು. ಆದರೆ ಈಗ ಕಳೆದ ಒಂದು ವಾರದಿಂದ ಖಾಲಿ ಆಗಿರುವಂಥದ್ದು. ಈ ಒಂದು ಬಂಕ್ಗೆ ಬ್ಯಾರಿಕೇಡನ್ನು ಹಾಕಿರುವಂಥದ್ದು, ಶಟ್ ಡೌನ್ ಬಂದ್ ಮಾಡಿರುವಂಥದ್ದು. ಹೀಗಾಗಿ ಒಂದು ರೀತಿ ಬಿಕೋ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಮತ್ತೊಂದು ಕಡೆ ಆದರೆ ಬೆಂಗಳೂರಿನ ಬಹುತೇಕ ಬಂಕ್ಗಳಲ್ಲಿ ಕೆಲವೊಂದು ಬಂಕ್ಗಳಲ್ಲಿ ಸಂಪೂರ್ಣ ಬಂದಾಗಿದ್ದರೆ ಮತ್ತೆ ಕೆಲ ಬಂಕ್ಗಳಲ್ಲಿ ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತಿರುವಂಥದ್ದು. ಹೀಗಾಗಿ ಈ ಒಂದು ಬಂಕ್ ಕಳೆದ ಒಂದು ವಾರದಿಂದ ಶಟ್ ಡೌನ್ ಆಗಿರುವಂಥದ್ದು. ಈ ಒಂದು ಬಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸುಮಾರು 10ಕ್ಕೂ ಸಿಬ್ಬಂದಿಗಳಿಗೆ ರಜೆಯನ್ನು ಕೊಟ್ಟು ಕಳಿಸಿರುವಂಥದ್ದು. ಜೊತೆಗೆ ಇದರಲ್ಲಿ ಆಟೋ ಸರ್ವಿಸ್ಸು ಒಂದು ಗ್ಯಾರೇಜ್ ಇದೆ, ಆ ಗ್ಯಾರೇಜು ಕೂಡ ಸಂಪೂರ್ಣವಾಗಿ ಖಾಲಿಯಾಗಿರುವಂಥದ್ದು. ಯಾಕೆಂತಂದರೆ ಬರ್ತಕ್ಕಂಥ ಆಟೋಗಳಿಗೆ ಸರ್ವಿಸ್ ಸ್ಟೇಷನ್ ಇದೆ, ಆ ಸರ್ವಿಸ್ ಸ್ಟೇಷನ್ನು ಕೂಡ ಈಗ ಕ್ಲೋಸ್ ಆಗಿರುವಂಥದ್ದು. ಹೀಗಾಗಿ ಸಿಬ್ಬಂದಿಗಳು ಯಾರೂ ಇಲ್ಲ. ಹೀಗಾಗಿ ಒಂದು ಯುದ್ಧದ ಎಫೆಕ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.